ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಈ ಚಿಕನ್ ಗೊಜ್ಜು ಬೇಕು ಅಂದ ಪ್ರಮೋದ್. ಇದು ನಮ್ಮ ಅಮ್ಮನ ಸ್ಟೈಲ್. ನಾನು ಮೇಲ್ಗಡೆ ಇದ್ದೀರಾ ನೋಡ್ತಾ ಇದ್ರೆ ಸಕ್ಕತ್ತಾಗಿದೆ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವಾಗ ಆಗಿದೆ ಟೈಮ್ 8 o'clock. ಮತ್ತು ಇವತ್ತು ನಾನೇನು ಇನ್ಸ್ಟಾಮಾರ್ಟಿಂದ ಏನೂ ತರ್ಸೋಕ್ಕೇನು ಹೋಗಿಲ್ಲ, ಬಿಕಾಸ್ ಎಲ್ಲನೂ ರೀಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಐ ಥಾಟ್ ಇವತ್ತು ಆದ್ವಿಕ್ದು ಲಂಚ್ ಬಾಕ್ಸ್ ತೋರಿಸೋಣ ಅಂತ ಅನ್ನಿಸ್ತು. ಸೊ ಬನ್ನಿ, ನಾನು ನಿಮಗೆ ಆದ್ವಿಕ್ಗೆ ಏನೇನು ಲಂಚ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನಾನು ಅವನಿಗೆ ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿದ್ದೀನಿ. ಇದು ಒಂದು ಎಗ್ ತೊಗೊಂಡು ಸ್ಕ್ರ್ಯಾಂಬಲ್ಡ್ ಎಗ್ ಮಾಡಿದ್ದೀನಿ. ಅವನದು ಫೇವ್ರೆಟ್ ಫ್ರೂಟು ಡ್ರ್ಯಾಗನ್ ಫ್ರೂಟು. ಸೊ ಅವನಿಗೆ ಡ್ರ್ಯಾಗನ್ ಫ್ರೂಟ್ ಕಳಿಸಿದ್ದೀನಿ ಇವತ್ತು. ಯೂಶಲಿ ನಾನು 1 ಅಥವಾ 2 ಟೈಪ್ಸ್ ಆಫ್ ಫ್ರೂಟ್ಸ್ ಅವನಿಗೆ ಪ್ಯಾಕ್ ಮಾಡೇ ಮಾಡ್ತೀನಿ. ಇವತ್ತು ಅವನಿಗೆ ಡ್ರ್ಯಾಗನ್ ಫ್ರೂಟ್ ಬೇಕು ಅಂತ ಅದಕ್ಕೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟೇ ಜಾಸ್ತಿ ಕಳಿಸಿದ್ದೀನಿ. ಅವನಿಗೆ 10 o'clock ಬ್ರೇಕ್ ಇರುತ್ತೆ. ಸೊ 10 o'clock ಬ್ರೇಕಲ್ಲಿ ಆಲ್ಮೋಸ್ಟ್ 99% ಆಫ್ ದ ಟೈಮ್ ಅವನು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾನೆ. ಸಮ್ಟೈಮ್ಸ್ ಅಷ್ಟೇ ಅವನು ತಿಂದಿರ ತೊಗೊಂಡು ಬರ್ತಾನೆ ವಾಪಸ್ಸು. ಸೊ ಇವಾಗ ಹೋಗಬೇಕಾದ್ರೆ ಅವನು ಬ್ರೆಡ್ ಟೋಸ್ಟ್ ತಿನ್ಕೊಂಡು ಹೋಗ್ತಾನೆ. ಬಟರ್ ಹಾಕ್ಬಿಟ್ಟು ಚೆನ್ನಾಗಿ ಟೋಸ್ಟ್ ಮಾಡಿದ್ದೀನಿ. ಸೊ ಇದು ಅವನದು ಬ್ರೇಕ್ಫಾಸ್ಟು ಮತ್ತು ಶಾರ್ಟ್ ಬ್ರೇಕಲ್ಲಿ ಇದು. ಮನೆಗೆ ಬಂದುಬಿಟ್ಟು ಒಟ್ಟಿಗೆ ಲಂಚ್ ಮಾಡ್ತಾನೆ. ಸೊ ಫ್ರೆಂಡ್ಸ್, ಟೈಮ್ ಆಗಿದೆ ಇವಾಗ 8:30. ಆದ್ವಿಕ್ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದಾನೆ. ಹಾಯ್ ಆದ್ವಿಕ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ರೆಡಿನಾ ಸ್ಕೂಲ್ಗೆ ಹೋಗೋಕ್ಕೆ? ಇವಾಗ ಯೂನಿಫಾರ್ಮ್ ಹಾಕ್ಕೊಂಡು ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಯು ವಿಲ್ ಲೀವ್ ನಾವು ಬಂಗಾರು. ಓಕೆ, ಹ್ಯಾವ್ ಅ ನೈಸ್ ಡೇ. ಸೊ ಫ್ರೆಂಡ್ಸ್, ಇವಾಗ ನಾನು ಆದ್ವಿಕ್ನ ಸ್ಕೂಲ್ಗೆ ಡ್ರಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಡ್ರಾಪ್ ಮಾಡಿಬಿಟ್ಟು ಬಂದುಬಿಟ್ಟು ನಾನು ಹೆಲ್ತಿ ಡ್ರಿಂಕ್ ಕುಡಿದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಇನ್ನು ಬ್ರೇಕ್ಫಾಸ್ಟು ಲಂಚ್ ಎಲ್ಲ ಕುಕ್ ಮಾಡೋದು. ಸೊ ಸಿಗೋಣ ಮತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾವು ಅಡುಗೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ನಾನು ಮಾಡ್ತಾ ಇಲ್ಲ, ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ. ಇವತ್ತು ಫ್ರೈಡೇ ಅಲ್ವಾ? ಸೊ ನನಗೆ ನನ್ನ ಹಸ್ಬೆಂಡ್ಗೆ ನಾನ್ ವೆಜ್ ಬೇಕು. ನಮ್ಮ ಅತ್ತೆ ಇವತ್ತು ತಿನ್ನಲ್ಲ ಫ್ರೈಡೇ, ಬಟ್ ನಮಗೋಸ್ಕರ ಮಾಡ್ಕೊಡ್ತಾ ಇದ್ದಾರೆ. ಅಮ್ಮ, ಏನ್ ಮಾಡ್ತಾ ಇದ್ದೀರಾ ಇವತ್ತು ಚಿಕನ್ ಗೊಜ್ಜು ಮಾಡ್ತಾ ಇದ್ದೀನಿ. ಶುಕ್ರವಾರ ನಾನು ತಿನ್ನಲ್ಲ, ನನ್ನ ಮಗ ಸೊಸೆ ತಿಂತಾರೆ, ಪ್ರಮೋದ್ ಚಂದನ. ಅವ್ರಿಗಾಗಿ ಚಿಕನ್ ಗೊಜ್ಜು ಬೇಕು ಅಂದ ಪ್ರಮೋದ್. ಇದು ನಮ್ಮ ಅಮ್ಮನ ಸ್ಟೈಲ್. ನಾನು ಮಾಡ್ತಾ ಇರೋದು. ನಮ್ಮಮ್ಮ ಕಲ್ತು ನನಗೆ ಹೇಳ್ಕೊಟ್ಟಿದ್ದಾರೆ. ಈಸಿ ಮೆಥಡ್. ಮತ್ತೆ ಬ್ಯಾಚುಲರ್ಸ್ ಮಾಡ್ಕೊಬಹುದು, ಮದುವೆ ಆಗಿ ಹೊಸರಲ್ಲಿರೋ ಹೆಣ್ಮಕ್ಳು ಚೆನ್ನಾಗಿ ಮಾಡ್ಕೊಬಹುದು. ಈಸಿ, ರುಬ್ಬೋದು ಏನು ಇಲ್ಲ. ಇದು ನಿಮ್ಮಮ್ಮ ನಿಮ್ಗೆ ಇಮಿಡಿಯೇಟ್ ಆಗಿ ಮಾಡ್ಕೊಡ್ತಾ ಇದ್ರಲ್ವಾ? ಹೌದಮ್ಮ, ಇಮಿಡಿಯೇಟ್ ಮಾಡ್ಕೊಡ್ತಾ ಇದ್ರು. ನಾನು ಇಲ್ದಿದಾಗ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಈ ರೆಸಿಪಿ. ಈಸಿ ಆಗಿರುತ್ತೆ. ಇವಾಗ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀನಿ. ಸೊ ಇಷ್ಟೇನಾ ಇಂಗ್ರೀಡಿಯೆಂಟ್ಸ್? ಇಷ್ಟೇ ಅಮ್ಮ. ಈರುಳ್ಳಿ ಅರ್ಧ ಕೆಜಿ ಚಿಕನ್ಗೆ ಈರುಳ್ಳಿ 1.5, ಟೊಮೊಟೊ 2, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಲವಂಗ ಜಜ್ಜಿ ಇಟ್ಕೊಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುಡಿ. ಇದಕ್ಕೆ ಇಷ್ಟೇ. ಲಾಸ್ಟ್ಗೆ ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕ್ಬೇಕು. ಹೇಗೆ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀರಾ? ಕುಕಿಂಗ್ ಪ್ರೊಸೀಜರ್? 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಚಿಕನ್ ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚಂದ, ಒಂದು ಇದು ಕೊಡಮ್ಮ, ಅರಿಶಿನ ಪುಡಿ ಕೊಡು. ಸೊ ಅರಿಶಿನ ಪುಡಿ ಹಾಕೋಬೇಕಾ? ಅರ್ಧ ಚಮಚ ಅರಿಶಿನ ಪುಡಿ ಸಾಕು. 1 ಸ್ಪೂನ್ ಸಾಲ್ಟ್ ಹಾಕೊಬೇಕಮ್ಮ. ಇದು ನೀರು ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಪೀಸಸ್ ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು. ಹಾಕು. ಆಮೇಲೆ ಸ್ವಲ್ಪ ಹಾಕೊಬೇಕು. ಆಕ್ಚುಲಿ ನಮ್ಮ ಅತ್ತೆ ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್. ಮಾತೇ ಇಲ್ಲ. ಮುಂಚೆ ಕುಕಿಂಗ್ ಬರ್ತಾ ಇರ್ಲಿಲ್ಲ. ಇವಾಗ ರೀಸೆಂಟ್ ಆಗಿ 3-4 ಇಯರ್ಸ್ ಇಂದಾನೆ ಕುಕಿಂಗ್ ಕಲ್ತಿರೋದು. ಸೊ ಸ್ವಲ್ಪ ಇವ್ರ ಅಡ್ಗೆ ಸ್ಟೈಲೇ ನಾನು ಕಲ್ತಿರೋದು. ಹೇಳ್ಬೇಕಂತ ಅಂದ್ರೆ ನನಗೆ ಗೌಡ್ರು ಸ್ಟೈಲ್ ಬರ್ತಾನೆ ಇರ್ಲಿಲ್ಲ ಏನು ಕುಕಿಂಗು. ಇವಾಗ ಇವ್ರ ಸ್ಟೈಲಲ್ಲೇ ಕಲ್ತ್ಬಿಟ್ಟು ನಾನು ಮಾಡ್ತಾ ಇರೋದು. ಈ ತರ ನೀರು ಬಿಟ್ಕೊಳ್ಳುತ್ತೆ. 5 ನಿಮಿಷ ಬೆಂದ್ರೆ ಮತ್ತೆ ಈ ನೀರೆಲ್ಲ ಅದ್ರಲ್ಲಿ ಅಬ್ಸರ್ವ್ ಆಗ್ಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರ್ಬೇಕು. ನೋಡಮ್ಮ ಚಂದನ, ಇವಾಗೆಲ್ಲ ಅಬ್ಸರ್ವ್ ಆಗೋಗಿದೆ ನೀರೆಲ್ಲ. ಇವಾಗ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಒಗ್ಗರಣೆಗೆ ಹಾಕ್ಬೇಕು. ಇವಾಗ ಫ್ರೈ ಮಾಡಿದ್ರೆ ಏನ್ ಸೂಪರ್ ಆಗಿ ಕಾಣಿಸ್ತಾ ಇದೆ.
ಇನ್ನ ಫುಲ್ ಕಂಪ್ಲೀಟ್ ಆಗಿ ಕುಕ್ ಆದ್ರೆ ಇನ್ನ ಸಖತ್ತಾಗಿರತ್ತೆ. ಈಗ ಮತ್ತೆ ಹಾ 2 ಸ್ಪೂನ್ ಎಣ್ಣೆ ಹಾಕೊಬೇಕು, ಒಂಚೂರು ಸಾಸಿವೆ, ಓಕೆ, ಅರ್ಧ ಚಮಚ ಜೀರಿಗೆ, ಓಕೆ, ಸ್ವಲ್ಪ ಕರಿಬೇವು, ಓಕೆ, ಇದು ಬೆಳ್ಳುಳ್ಳಿ ಲವಂಗ ಜಜ್ಜಿ ಇಟ್ಕೊಂಡಿರೋದು ಇದೆ, ಅದಕ್ಕೆ ಫ್ಲೇವರ್. ಗಾರ್ಲಿಕ್ ಹಾಕಿದ್ರೆ ಒಂಥರ ಡಿಫ್ರೆಂಟ್ ಫ್ಲೇವರೇ ಬರುತ್ತೆ. ಹೌದು, ಗಾರ್ಲಿಕ್ ಲವಂಗ ಹಾಕ್ಬಿಟ್ಟು ನೋಡು ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೌದು, ಸ್ಮೆಲ್ಲು ತುಂಬಾ ಚೆನ್ನಾಗಿ ಬರ್ತಾ ಇದೆ ಆಲ್ರೆಡಿ. ಇವಾಗ ಆನಿಯನ್ ಉರಿ ಮೀಡಿಯಂ ಸೈಜ್ ಅಲ್ಲಿ ಇಟ್ಕೊಂಡೆ ಇದೆಲ್ಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ನಮ್ಮತ್ತೆ ಆಕ್ಚುಲಿ ಸ್ಪೈಸಿ ಆಗಿ ಚೆನ್ನಾಗಿ ಮಾಡ್ತಾರೆ. ನಮ್ಗೆ ಸ್ಪೈಸಿ ಫುಡ್ ಇಷ್ಟ, ಸ್ಪೈಸಿ ಆಗಿರತ್ತೆ ಇದು. ಸ್ವಲ್ಪ ನಿಮ್ ತಕ್ಕಂಗೆ ನೀವು ಖಾರ ಈಗ ಹಾಕೋಬಹುದು, ಚಿಲ್ಲೀಸ್. ನಮಗೆ ಸ್ಪೈಸಿ ಇಷ್ಟ ಆಗತ್ತೆ ಅಂತ ನಾವು ಚಿಲ್ಲೀಸ್ ಜಾಸ್ತಿ ಹಾಕೊಂಡಿದೀವಿ. ಸೊ ಇದು ಆನಿಯನ್ ಟ್ರಾನ್ಸ್ಪರೆಂಟ್ ಆಗ್ಬೇಕಲ್ಲ? ಟ್ರಾನ್ಸ್ಪರೆಂಟ್ ಆಗ್ಬೇಕು. ಇವಾಗ ಟೊಮೊಟೊ ಹಾಕ್ತೀನಿ. ಓಕೆ, ಸೊ 2 ಟೊಮ್ಯಾಟೊ ಕಟ್ ಮಾಡಿ. ಹೌದು, 2 ಟೊಮ್ಯಾಟೊ. ಇದು ಸ್ವಲ್ಪ ಸಾಫ್ಟ್ ಆದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನ್ ಹಾಕ್ಬೇಕು. ಹಾಕ್ಲಾ? ಹಾಕಿ ಅಮ್ಮ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಖಾರದ ಪುಡಿ ಹಾಕಂಗಿಲ್ಲ, ಬರೀ ಧನಿಯಾ ಪುಡಿ, ಗರಂ ಮಸಾಲಾ ಪುಡಿ, ಫೈನಲ್ ಆಗಿ ಪೆಪ್ಪರ್ ಪೌಡರ್ ಉದುರಿಸ್ಬೇಕು ಅಷ್ಟೇ. ಸೊ ಇದನ್ನ ಗೊಜ್ಜು ತರ ರೈಸ್ ಅಲ್ಲಿ ಹಾಕೊಂಡು ತಿನ್ಬೋದು, ಚಪಾತಿಗೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಿಕನ್ ಹಾಕ್ತಾ ಇದ್ದೀನಿ, ಧನಿಯಾ ಪುಡಿ ಹಾಕಿದ್ದೀನಿ. ಇವಾಗ ಗರಂ ಮಸಾಲಾ ಪುಡಿ ಅರ್ಧ ಚಮಚ. ಮತ್ತೆ ಫಸ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಈರುಳ್ಳಿ ಹಾಕುವಾಗ್ಲೂ ಹಾಕಿದ್ದೀನಿ. ಇವಾಗ ಫೈನಲ್ ಅಲ್ಲಿ ಸ್ವಲ್ಪ ಹಾಕ್ಬಿಡ್ತೀನಿ, ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1 ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು. ಫಸ್ಟ್ ಎಣ್ಣೆಯಲ್ಲೇ ಅರ್ಧ ಬೆಂದಿರುತ್ತೆ. ಇವಾಗ 1 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ವಿ. ಸೊ ಇವಾಗ ಈ ನೀರಲ್ಲೇನೆ ಅದು ಇನ್ನೊಂದ್ ಸ್ವಲ್ಪ ಬೇಯತ್ತೆ. ಹಾಫ್ ಕುಕ್ ಆಗಿದೆ, ಇನ್ನ ಈ ನೀರಲ್ಲೇನೆ ಇನ್ನ ಫುಲ್ ಕುಕ್ ಆಗತ್ತೆ. 10 ನಿಮಿಷ. ಇವಾಗ ಉರಿ ಜಾಸ್ತಿ ಇಟ್ಬಿಡಮ್ಮ. ಸೊ ಇದನ್ನ ಕ್ಲೋಸ್ ಮಾಡ್ಬಿಡೋಣ, ಮುಚ್ಚಿಬಿಡಮ್ಮ. ಗಟ್ಟಿ ಆದ್ಮೇಲೆ ಕೊತ್ತಂಬರಿ ಸೊಪ್ಪು, ಪೆಪ್ಪರ್ ಪೌಡರ್ ಉದುರಿಸ್ಬೇಕು ಅಷ್ಟೇ, ಫೈನಲ್ ಆಗಿ. ಸೊ ಸರೋಜಮ್ಮ ಅಜ್ಜಿ ಅಲ್ವಾ ಅವ್ರ ಹೆಸರು? ಹೌದು, ಸರೋಜಮ್ಮ ಅಜ್ಜಿ ಸ್ಪೆಷಲ್ ಚಿಕನ್ ಫ್ರೈ ರೆಡಿ ಅನ್ಸತ್ತೆ. ಹೌದು. A few moments later. ಅಮ್ಮ ಎಲ್ಲಿ ತನಕ ಬಂತಿದ್ದು? ಇವಾಗ ಫೈನಲ್ಗೆ ಬಂದಿದೆ. ಇವಾಗ ಪೆಪ್ಪರ್ ಪೌಡರ್ ಅರ್ಧ ಚಮಚ ಉದುರಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪುನ ಹಾಕ್ಬಿಟ್ಟು 2 ಮಿನಿಟ್ಸ್ ಬಿಟ್ಟಾದ್ಮೇಲೆ ಸ್ಟವ್ ಆಫ್ ಮಾಡಿ ಟೇಸ್ಟ್ ನೋಡಮ್ಮ. ಶುಕ್ರವಾರ ನಾನು ನೋಡಲ್ಲ, ನೀನೇ ನೋಡ್ಬೇಕು. ಆಕ್ಚುಲಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ನೋಡ್ತೀನಿ. ನಮ್ಗೆ ಇದು ರೈಸ್ ಅಲ್ಲಿ ತಿನ್ನಕ್ಕೆ ನಮ್ಗೆ ಈ ತರ ಗೊಜ್ಜಬೇಕು. ನೀವ್ ಇನ್ ಕೇಸ್ ಚಪಾತಿ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋಬಹುದು. ನಮ್ಗೆ ರೈಸ್ ಅಲ್ಲಿ ತಿಂತೀವಿ, ಅದಕ್ಕೆ ನಾವು ಇಷ್ಟು ಗೊಜ್ಜು ಮಾಡ್ಕೊಂಡಿದೀವಿ. ವೇಟ್ ಐ ಟೇಸ್ಟ್ ಮಾಡಿ ಹೇಳಮ್ಮ ನಿಮ್ಮ ಸಬ್ಸ್ಕ್ರೈಬರ್ಗೆ. ಸೂಪರ್ ಆಗಿದೆ, ಸ್ಪೈಸಿ ಆಗಿ. ಸೊ ಸರೋಜಮ್ಮ ಚಿಕನ್ ಫ್ರೈ ಸೂಪರ್ ಆಗಿದೆ. ಅಜ್ಜಿ ನೀವು ಮೇಲ್ಗಡೆ ಇದ್ದೀರಾ, ನೋಡ್ತಾ ಇದ್ರೆ ಸಕ್ಕತ್ತಾಗಿದೆ ಅಜ್ಜಿ ನಿಮ್ದು ರೆಸಿಪಿ ಅಂತೂ. ಲಾಕ್ಷ್ ಏನ್ ಮಾಡ್ತಾ ಇದೀಯಾ? ಫುಲ್ ಮೆಸ್ ಕ್ರಿಯೇಟ್ ಮಾಡ್ಬಿಟ್ಟಿದ್ಯಲ್ಲ ಚಿನ್ನಿ. ಯಾರು ಕ್ಲೀನ್ ಮಾಡ್ತಾರೆ? ಅಪ್ಪು
ಲಕ್ಷ್ ಆದಿ ಏನ್ ಬರೀತಾ ಇದ್ಯಾ? ಕಲಿಯಬೇಕಾ? ಏನ್ ಕಲಿತಾ ಇದ್ಯಾ? ಎ ಫಾರ್ ಆಪಲ್. ಓಕೆ ಫೈನ್ ಚಿನಿ. ಸೊ ಫ್ರೆಂಡ್ಸ್, ಹಾದ್ವಿಕ್ದು ಹೋಮ್ವರ್ಕ್ ಆಯಿತು, ನಮ್ಮದು ಡಿನ್ನರ್ ಆಯಿತು. ಇನ್ನೇನು ಸ್ಕಿನ್ ಕೇರ್ ಮಾಡಿಬಿಟ್ಟು ಮಲ್ಕೊಳ್ಳೋದೇನೆ. ಮತ್ತು ಇವತ್ತಿನ ವ್ಲಾಗ್ ಕ್ಲೋಸ್ ಮಾಡಬೇಕಲ್ವಾ. ಸೊ ಇವತ್ತು ನಾವು ಏನೇನು ಮಾಡಿದ್ದೀವೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಇನ್ನೊಂದು, ನಮಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಮ್ಮ ಚಾನಲ್ಗೆ, ಹಾಗೆ ವೀಡಿಯೋಸು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ನಾನ್ ಸಬ್ಸ್ಕ್ರೈಬರ್ ಆಡಿಯನ್ಸು ಇದ್ದಾರೆ. ಸೊ ಅವ್ರಿಗೆ ಐ ರಿಕ್ವೆಸ್ಟ್ ಯು ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸೊ ಮತ್ತೆ ನಾಳೆ ಸಿಗೋಣ. ಗುಡ್ ನೈಟ್ ಎವ್ರಿ ಒನ್.